ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಪರಮೇಶ್ವರ್ ಅವರ ಫೋಟೋ ಆಯ್ತು. ಈಗ ಸಿಎಂ ಫೋಟೋವನ್ನ ಹಾಕಿ, ಅಂದ್ರೆ ರಮ್ಯಾರಾವ್ ಮದುವೆಗೆ ಸಿಎಂ ಹೋಗಿರ್ತಕ್ಕಂಥ ಫೋಟೋವನ್ನ ಹಾಕಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ರಮ್ಯಾ ಮದುವೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ರ ರಾಜ್ಯ ಬಿಜೆಪಿ ಘಟಕ ಅಂತದೊಂದು ಫೋಟೋವನ್ನ ರಿಲೀಸ್ ಮಾಡಿದೆ. ರಮ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಪ್ರಶ್ನೆ ಕೂಡ ಮಾಡಿದೆ. ಫೋಟೋ ಟ್ವೀಟ್ ಮಾಡಿ ಕಾಂಗ್ರೆಸ್ಗೆ ಬಿಜೆಪಿ ಕಟು ಪ್ರಶ್ನೆಯನ್ನ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಒಂದು ಫೋಟೋ, ಆ ಫೋಟೋವನ್ನ ಬಿಜೆಪಿ ಇದೀಗ ಟ್ವೀಟ್ ಮಾಡಿದೆ. ಹಾಗಾದ್ರೆ ಇವ್ರಿಗೆಲ್ಲ ನಂಟಿತ್ತ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದೆ. ನೋಡಿ, ಒಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋ ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂಥದ್ದು, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಫೋಟೋ. ಪ್ರಭಾವಿಗಳ ಸಂಪರ್ಕ ರಮ್ಯಾರಾವ್ ಅವರಿಗೆ ಇತ್ತು ಹಾಗಾದ್ರೆ ಅಂತ ಹೇಳಬಹುದಾ? ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ರಮ್ಯಾರಾವ್ಗೆ ಸಹಕರಿಸ್ತಾ ಇದ್ದಂಥವ್ರು ಯಾರು, ರಮ್ಯಾರಾವ್ ಸಂಪರ್ಕದಲ್ಲಿದ್ದಂತಹ ಸಚಿವರು ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಈ ಫೋಟೋನ ಟ್ವೀಟ್ ಮಾಡಿ ಬಿಜೆಪಿ ಹಾಕಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವರ ಫೋಟೋ, ಮತ್ತೊಂದು ಕಡೆ ಸಿಎಂ ಖುದ್ದಾಗಿ ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂಥದ್ದು ಅಂತ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದೊಡ್ಡ ದೊಡ್ಡವರ ಸಂಪರ್ಕ ಇತ್ತು ಈಕೆಗೆ ಮತ್ತು ಈಕೆಯ ಕುಟುಂಬಸ್ಥರಿಗೆ ಅಂತ ಮೇಲ್ನೋಟಕ್ಕೆ ಯಾರಾದ್ರೂ ಹೇಳಬಹುದು. ಇದು ತನಿಖೆಯಲ್ಲಿ ಯಾವ ಪಾತ್ರವನ್ನ ವಹಿಸ್ತಾ ಇದೆ, ಇದರ ಹಿಂದೆ ಏನೆಲ್ಲ ಇದೆ ಮತ್ತು ಬಿಜೆಪಿ ಆರೋಪಗಳೆಲ್ಲ ಏನು? ಬಿಜೆಪಿ ಅವರು ಎದುರುಗಡೆ ಏನ್ ಆರೋಪ ಮಾಡ್ತಾ ಇದ್ರಲ್ಲ ಅದ್ರ ಹಿಂದೆ ಒಳಮರ್ಮ ಸಾಕಷ್ಟು ಇರುತ್ತೆ, ಅವ್ರಿಗೆ ಸಾಕಷ್ಟು ಮಾಹಿತಿ ಕೂಡ ಗೊತ್ತಿರುತ್ತೆ. ಸೊ ನಿಮ್ಗೇನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಶ್ರೀಲಕ್ಷ್ಮಿ, ಈಗ ಏನು ರಮ್ಯಾರಾವ್ ಗೋಲ್ಡ್ ಕೇಸ್ ಏನಿದೆ, ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಇದೀಗ ರಾಜಕೀಯವಾಗಿ ನೋಡೋದಾದ್ರೆ ನಾವು ಈಗ ಒಂದು ಹಂತವನ್ನ ಮೀರಿ ಹೋಗಿರ್ತಕ್ಕಂಥ, ಅಂದ್ರೆ ಈವರೆಗೂ ಕೂಡ ಯಾರು ಭಾಗಿಯಾಗಿದ್ದಾರೆ ಗೋಲ್ಡ್ ಕೇಸ್ನಲ್ಲಿ ಮತ್ತೆ ರಮ್ಯಾರಾವ್ ಜೊತೆ ಆ ಇಬ್ಬರು ಸಚಿವರು ಯಾರು ಸಂಪರ್ಕದಲ್ಲಿದ್ರು ಅದನ್ನ ಬಹಿರಂಗಪಡಿಸಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಅನ್ನ ಸದನದಲ್ಲೂ ಕೂಡ ಇಟ್ಟಿದ್ರು. ಆದ್ರೆ ಈವರೆಗೂ ಕೂಡ ಕಾಂಗ್ರೆಸ್ನಿಂದ ರಾಜ್ಯದಿಂದ ಅಂದ್ರೆ ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇದಕ್ಕೆ ಇಲ್ಲಿಯೂ ಕೂಡ ನಿಖರವಾದಂತಹ ಉತ್ತರವನ್ನು ಕೊಡಲೇ ಇಲ್ಲ. ಸೊ ಹೀಗಾಗಿ ಈಗ ರಾಜ್ಯ ಬಿಜೆಪಿ ನೇರವಾಗಿ ಏನು ರಮ್ಯಾರಾವ್ ಅವರ ಮದುವೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಿದ್ದರಾಮಯ್ಯ ಹಾಗೇನೇ ಗೃಹ ಸಚಿವ ಪರಮೇಶ್ವರ್ ಒಳಗೊಂಡಂತಹ ಒಂದು ಫೋಟೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಈ ಫೋಟೋ ಈಗ ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಪೋಸ್ಟ್ ಅನ್ನ ಏನ್ ಮಾಡಿದ್ದಾರೆ, ಫೋಟೋವನ್ನ ಹಾಕಿ ಇಲ್ಲಿ ಎಲ್ಲಿಯೂ ಕೂಡ ಯಾವ ವಿಚಾರ ಏನು ಎತ್ತ ಏನು ಕೂಡ ಕೇಳದಂತೆ ನೇರವಾಗಿ ಈಗಲಾದರೂ ಕೂಡ ರಮ್ಯಾರಾವ್ ಜೊತೆ ಭಾಗಿಯಾಗಿರ್ತಕ್ಕಂಥ ಆ ಇಬ್ಬರು ಸಚಿವರು ಯಾರು ಅದನ್ನ ಬಹಿರಂಗಪಡಿಸ್ತೀರಾ ಅಂತ ಹೇಳಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಫೋಟೋ ಒಂದು ಇಲ್ಲಿ ನೂರಾರು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಆ ಸಚಿವರು ಯಾರು, ಹಾಗಿದ್ರೆ ಅಲ್ಲಿ ಗೃಹ ಸಚಿವರಿದ್ದಾರೆ, ಅವ್ರು ಭಾಗಿಯಾಗಿದ್ದಾರಾ? ಕ್ವಶನ್ ಮಾರ್ಕ್. ಎಕ್ಸಾಂಪಲ್ ಹೇಳೋದು, ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಹಾಗಿದ್ರೆ ಅವರು ಏನಾದ್ರು ಭಾಗಿಯಾಗಿದ್ದಾರಾ? ಅಂದ್ರೆ ಈ ರೀತಿಯ ನೂರಾರು ಪ್ರಶ್ನೆಗಳು ಹುಟ್ಟಿ ಹಾಕೊಳ್ತಕ್ಕಂಥದ್ದು. ಇನ್ನು ಮದುವೆ ಫೋಟೋ ಇದು ಕೇವಲ ಒಂದು ಮಾತ್ರ ರಿಲೀಸ್ ಆಗಿರ್ತಕ್ಕಂಥದ್ದು. ಮದುವೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಗಣ್ಯರು ಹೋಗಿರ್ತಾರೆ, ರಾಜಕಾರಣಿಗಳು ಹೋಗಿರ್ತಾರೆ, ಈ ಮುಖ್ಯಮಂತ್ರಿಯವರೇ ಹೋಗಿದ್ದಾರೆ ಅಂತಂದಾಗ ಇನ್ನು ಸಚಿವ ಸಂಪುಟದ ಬೇರೆ ಸಚಿವರು ಹೋಗಿಲ್ವಾಗಿದ್ರೆ ಸೊ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇದು ಕೇವಲ ಆರಂಭ ಅಷ್ಟೇ ಶ್ರೀಲಕ್ಷ್ಮಿ. ಇದಾದ ನಂತರ ಇನ್ನು ಮತ್ತಷ್ಟು ಫೋಟೋಗಳು ಕೂಡ ಒಂದೊಂದಾಗಿ ರಿಲೀಸ್ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ತನಿಖೆಯ ಆಯಾಮವನ್ನು ನೋಡೋದಾದ್ರೆ ಈಗ ತನಿಖೆಯು ಕೂಡ ಇದೇ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ರಮ್ಯಾರಾವ್ ಅವರಿದ್ದಾರೆ, ರಮ್ಯಾರಾವ್ ಅವರ ಮದುವೆಯ ಸಂಬಂಧಪಟ್ಟಂತೆ ಫೋಟೋಗಳು, ಡಿವಿಡಿಗಳು ಎಲ್ಲವನ್ನು ಕೂಡ ಈಗ ಸಿಬಿಐನವರು ಸೀಸ್ ಮಾಡಿದ್ದಾರೆ ಅಂತಕ್ಕಂಥ ನಮ್ಗಿರುವಂತಹ ಮಾಹಿತಿ. ಸೊ ಹೀಗಾಗಿ ಅದರಲ್ಲಿ ಮತ್ತಷ್ಟು ಗಣ್ಯರು ಭಾಗಿಯಾಗಿರ್ತಕ್ಕಂಥದ್ದು. ಜೊತೆಗೆ ರಮ್ಯಾರಾವ್ ಅವರ ಏನು ಮದುವೆ ಕಾರ್ಯಕ್ರಮಕ್ಕೆ ಹೋದಂತ ಸಚಿವರು ಸುಮಾರು ಅರ್ಧ ತಾಸಿಗೂ ಹೆಚ್ಚಿನ ಕಾಲ ಆ ಮದುವೆ ಕಾರ್ಯಕ್ರಮದಲ್ಲಿ ಇದ್ರು, ಕೂತಿದ್ರು. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಪರಮೇಶ್ವರ್ ಅವರ ಫೋಟೋ ಆಯ್ತು. ಈಗ ಸಿಎಂ ಫೋಟೋವನ್ನ ಹಾಕಿ, ಅಂದ್ರೆ ರಮ್ಯಾರಾವ್ ಮದುವೆಗೆ ಸಿಎಂ ಹೋಗಿರ್ತಕ್ಕಂಥ ಫೋಟೋವನ್ನ ಹಾಕಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ರಮ್ಯಾ ಮದುವೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ರ ರಾಜ್ಯ ಬಿಜೆಪಿ ಘಟಕ ಅಂತದೊಂದು ಫೋಟೋವನ್ನ ರಿಲೀಸ್ ಮಾಡಿದೆ. ರಮ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಪ್ರಶ್ನೆ ಕೂಡ ಮಾಡಿದೆ. ಫೋಟೋ ಟ್ವೀಟ್ ಮಾಡಿ ಕಾಂಗ್ರೆಸ್ಗೆ ಬಿಜೆಪಿ ಕಟು ಪ್ರಶ್ನೆಯನ್ನ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಒಂದು ಫೋಟೋ, ಆ ಫೋಟೋವನ್ನ ಬಿಜೆಪಿ ಇದೀಗ ಟ್ವೀಟ್ ಮಾಡಿದೆ. ಹಾಗಾದ್ರೆ ಇವ್ರಿಗೆಲ್ಲ ನಂಟಿತ್ತ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದೆ. ನೋಡಿ, ಒಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋ ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂಥದ್ದು, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಮ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಫೋಟೋ.
ಪ್ರಭಾವಿಗಳ ಸಂಪರ್ಕ ರಣ್ಯಾರಾವ್ ಅವ್ರಿಗೆ ಇತ್ತು ಹಾಗಾದ್ರೆ ಅಂತ ಹೇಳಬಹುದಾ? ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ, ಈ ಪ್ರಕರಣದಲ್ಲಿ ರಣ್ಯಾರಾವ್ಗೆ ಸಹಕರಿಸ್ತಾ ಇದ್ದಂತವ್ರು ಯಾರು, ರಣ್ಯಾರಾವ್ ಸಂಪರ್ಕದಲ್ಲಿದ್ದಂತಹ ಸಚಿವರು ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಈ ಫೋಟೋನ ಟ್ವೀಟ್ ಮಾಡಿ ಬಿಜೆಪಿ ಹಾಕಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವರ ಫೋಟೋ, ಮತ್ತೊಂದು ಕಡೆ ಸಿಎಂ ಖುದ್ದಾಗಿ ರಣ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂಥದ್ದು ಅಂತ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದೊಡ್ಡ ದೊಡ್ಡವರ ಸಂಪರ್ಕ ಇತ್ತು ಈಕೆಗೆ ಮತ್ತು ಈಕೆಯ ಕುಟುಂಬಸ್ಥರಿಗೆ ಅಂತ ಮೇಲ್ನೋಟಕ್ಕೆ ಯಾರಾದ್ರೂ ಹೇಳಬಹುದು. ಇದು ತನಿಖೆಯಲ್ಲಿ ಯಾವ ಪಾತ್ರವನ್ನ ವಹಿಸ್ತಾ ಇದೆ, ಇದರ ಹಿಂದೆ ಏನೆಲ್ಲ ಇದೆ ಮತ್ತು ಬಿಜೆಪಿ ಆರೋಪಗಳೆಲ್ಲ ಏನು? ಬಿಜೆಪಿ ಅವರು ಎದುರುಗಡೆ ಏನ್ ಆರೋಪ ಮಾಡ್ತಾ ಇದ್ರಲ್ಲ ಅದ್ರ ಹಿಂದೆ ಒಳಮರ್ಮ ಸಾಕಷ್ಟು ಇರುತ್ತೆ, ಅವ್ರಿಗೆ ಸಾಕಷ್ಟು ಮಾಹಿತಿ ಕೂಡ ಗೊತ್ತಿರುತ್ತೆ. ಸೊ ನಿಮ್ಗೇನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಶ್ರೀಲಕ್ಷ್ಮಿ, ಈಗ ಏನು ರಣ್ಯಾರಾವ್ ಗೋಲ್ಡ್ ಕೇಸ್ ಏನಿದೆ, ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಇದೀಗ ರಾಜಕೀಯವಾಗಿ ನೋಡೋದಾದ್ರೆ ನಾವು ಈಗ ಒಂದು ಹಂತವನ್ನ ಮೀರಿ ಹೋಗಿರ್ತಕ್ಕಂಥ, ಅಂದ್ರೆ ಈವರೆಗೂ ಕೂಡ ಯಾರು ಭಾಗಿಯಾಗಿದ್ದಾರೆ ಗೋಲ್ಡ್ ಕೇಸ್ನಲ್ಲಿ ಮತ್ತೆ ರಣ್ಯಾರಾವ್ ಜೊತೆ ಆ ಇಬ್ಬರು ಸಚಿವರು ಯಾರು ಸಂಪರ್ಕದಲ್ಲಿದ್ರು ಅದನ್ನ ಬಹಿರಂಗಪಡಿಸಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಅನ್ನ ಸದನದಲ್ಲೂ ಕೂಡ ಇಟ್ಟಿದ್ರು. ಆದ್ರೆ ಈವರೆಗೂ ಕೂಡ ಕಾಂಗ್ರೆಸ್ನಿಂದ ರಾಜ್ಯದಿಂದ ಅಂದ್ರೆ ಗೃಹ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇದಕ್ಕೆ ಎಲ್ಲಿಯೂ ಕೂಡ ನಿಖರವಾದಂತಹ ಉತ್ತರವನ್ನು ಕೊಡಲೇ ಇಲ್ಲ. ಸೊ ಹೀಗಾಗಿ ಈಗ ರಾಜ್ಯ ಬಿಜೆಪಿ ನೇರವಾಗಿ ಏನು ರಣ್ಯಾರಾವ್ ಅವರ ಮದುವೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಸಿದ್ದರಾಮಯ್ಯ ಹಾಗೇನೇ ಗೃಹ ಸಚಿವ ಪರಮೇಶ್ವರ್ ಒಳಗೊಂಡಂತ ಒಂದು ಫೋಟೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಈ ಫೋಟೋ ಈಗ ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಪೋಸ್ಟ್ ಅನ್ನ ಏನ್ ಮಾಡಿದ್ದಾರೆ, ಫೋಟೋವನ್ನ ಹಾಕಿ ಇಲ್ಲಿ ಎಲ್ಲಿಯೂ ಕೂಡ ಯಾವ ವಿಚಾರ ಏನು ಎತ್ತ ಏನು ಕೂಡ ಕೇಳದಂತಾನೆ ನೇರವಾಗಿ ಈಗಲಾದರೂ ಕೂಡ ರಣ್ಯಾರಾವ್ ಜೊತೆ ಭಾಗಿಯಾಗಿರ್ತಕ್ಕಂಥ ಆ ಇಬ್ಬರು ಸಚಿವರು ಯಾರು ಅದನ್ನ ಬಹಿರಂಗಪಡಿಸ್ತೀರಾ ಅಂತ ಹೇಳಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಫೋಟೋ ಒಂದು ಇಲ್ಲಿ ನೂರಾರು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಆ ಸಚಿವರು ಯಾರು, ಹಾಗಿದ್ರೆ ಅಲ್ಲಿ ಗೃಹ ಸಚಿವರಿದ್ದಾರೆ, ಅವ್ರು ಭಾಗಿಯಾಗಿದ್ದಾರಾ, ಕ್ವಶನ್ ಮಾರ್ಕ್. ಎಕ್ಸಾಂಪಲ್ ಹೇಳೋದು, ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಹಾಗಿದ್ರೆ ಅವರು ಏನಾದ್ರು ಭಾಗಿಯಾಗಿದ್ದಾರಾ ಅಂದ್ರೆ ಈ ರೀತಿಯ ನೂರಾರು ಪ್ರಶ್ನೆಗಳು ಹುಟ್ಟಿ ಹಾಕೊಳ್ತಕ್ಕಂಥದ್ದು. ಇನ್ನು ಮದುವೆ ಫೋಟೋ ಇದು ಕೇವಲ ಒಂದು ಮಾತ್ರ ರಿಲೀಸ್ ಆಗಿರ್ತಕ್ಕಂಥದ್ದು. ಮದುವೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಗಣ್ಯರು ಹೋಗಿರ್ತಾರೆ, ರಾಜಕಾರಣಿಗಳು ಹೋಗಿರ್ತಾರೆ, ಈ ಮುಖ್ಯಮಂತ್ರಿಯವರೇ ಹೋಗಿದ್ದಾರೆ ಅಂತಂದಾಗ ಇನ್ನು ಸಚಿವ ಸಂಪುಟದ ಬೇರೆ ಸಚಿವರು ಹೋಗಿಲ್ವಾಗಿದ್ರೆ ಸೊ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇದು ಕೇವಲ ಆರಂಭ ಅಷ್ಟೇ ಶ್ರೀಲಕ್ಷ್ಮಿ. ಇದಾದ ನಂತರ ಇನ್ನು ಮತ್ತಷ್ಟು ಫೋಟೋಗಳು ಕೂಡ ಒಂದೊಂದಾಗಿ ರಿಲೀಸ್ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ತನಿಖೆಯ ಆಯಾಮವನ್ನು ನೋಡೋದಾದ್ರೆ ಈಗ ತನಿಖೆಯು ಕೂಡ ಇದೇ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ರಣ್ಯಾರಾವ್ ಅವರಿದ್ದಾರೆ, ರಣ್ಯಾರಾವ್ ಅವರ ಮದುವೆಯ ಸಂಬಂಧಪಟ್ಟಂತೆ ಫೋಟೋಗಳು, ಡಿವಿಡಿಗಳು ಎಲ್ಲವನ್ನು ಕೂಡ ಈಗ ಸಿಬಿಐನವರು ಸೀಸ್ ಮಾಡಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಸೊ ಹೀಗಾಗಿ ಅದರಲ್ಲಿ ಮತ್ತಷ್ಟು ಗಣ್ಯರು ಭಾಗಿಯಾಗಿರ್ತಕ್ಕಂಥದ್ದು. ಜೊತೆಗೆ ರಣ್ಯಾರಾವ್ ಅವರ ಏನು ಮದುವೆ ಕಾರ್ಯಕ್ರಮಕ್ಕೆ ಹೋದಂತ ಸಚಿವರು ಸುಮಾರು ಅರ್ಧ ತಾಸಿಗೂ ಹೆಚ್ಚಿನ ಕಾಲ ಆ ಮದುವೆ ಕಾರ್ಯಕ್ರಮದಲ್ಲಿ ಇದ್ರು, ಕೂತಿದ್ರು. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.